ನಿನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರು. ಅವರ ಜೊತೆಗೆ 13 ಮಂದಿ ಸಚಿವರಾಗಿ ಪ್ರಮಾಣವಚನ ಮಾಡಿದ್ರು. ಒಟ್ಟು 14 ಮಂದಿ ಪದಗ್ರಹಣವನ್ನ ಮಾಡಿದ್ರು. ಇನ್ನು 24 ಗಂಟೆ ಕಳೆದಿಲ್ಲ, ಆದರೆ ಖ್ಯಾತೆ ಶುರುವಾಗಿದೆ. ಈಗಾಗಲೇ ಇನ್ನು 24 ಗಂಟೆಯೂ ಕಳೆದಿಲ್ಲ, ಈಗ ಖ್ಯಾತೆ ಶುರುವಾಗಿದೆ. ಡಿ.ಕೆ. ಸರ್ಕಾರದಲ್ಲಿ ಖಾತೆವಾರ್ ಶುರುವಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಮನೆಗೆ ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಖಾತೆ ಹಂಚಿಕೆ ಟೆನ್ಷನ್ ಹೆಚ್ಚಾಗ್ತಾ ಇದ್ದಂತೆ ಸಿದ್ದು ಮನೆಗೆ ದೌಡಾಯಿಸಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿರೋದಕ್ಕೆ ಈಗ ಮನವೊಲಿಕೆಗೋಸ್ಕರ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿ.ಕೆ. ಸಿದ್ದರಾಮಯ್ಯ ಮನೆಗೆ ದೌಡಾಯಿಸಿರುವಂತದ್ದು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಖಾತೆ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಹಲವು ಸಚಿವರಿಂದ ಪ್ರಬಲ ಖಾತೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದಾರೆ ಡಿ.ಕೆ. ಖಾತೆ ಹಂಚಿಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ತಾವು ನಿನ್ನೆ ತಾನೇ ಸಚಿವ ಸ್ಥಾನವನ್ನ ಸ್ವೀಕಾರ ಮಾಡಿ ಇನ್ನು 24 ಗಂಟೆ ಕಳೆದಿಲ್ಲ, ಆಗಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 24 ಗಂಟೆ ಕಳೆಯುವ ಮೊದಲೇ ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನೀಡದೇ ಇರುವುದಕ್ಕೆ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಖಾತೆಯ ವಿಚಾರದಲ್ಲಿ ಪ್ರಬಲ ಖಾತೆಗೆ ಪಟ್ಟು ಹಿಡಿದಿದ್ದಂತಹ ಇದೇ ರಾಮಲಿಂಗಾರೆಡ್ಡಿ ಈಗ ತಾವು ರಾಜೀನಾಮೆಯನ್ನ ನೀಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ನೆನ್ನೆ ಹೇಳ್ತಾ ಇದ್ರು, ನಾನೇನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರಲಿಲ್ಲ, ಮತ್ತೆ ಕೊಟ್ರೆ ನಾನು ನಿಭಾಯಿಸ್ತೀನಿ, ಆದ್ರೆ ನಾನೇನು ಡಿಮ್ಯಾಂಡ್ ಇಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಂತ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಹೇಳಿದ ಸುಳ್ಳ. ಹಾಗಾದ್ರೆ ಈಗ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ಮೇಲೆ ಪ್ರಬಲ ಖಾತೆಗೋಸ್ಕರ ಪಟ್ಟು ಹಿಡಿದಿದ್ದಾರ. ಪ್ರಬಲ ಖಾತೆ ಸಿಗ್ತಾ ಇಲ್ಲ, ತಾವು ಅಂದುಕೊಂಡಂತ ಖಾತೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ರಾಜೀನಾಮೆ ಅಂತ ನಿರ್ಧಾರಕ್ಕೆ ರಾಮಲಿಂಗಾರೆಡ್ಡಿ ಬರ್ತಾ ಇದ್ದಾರ. ಸೊ ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಯಾವಾಗ ಖಾತೆ ಹಂಚಿಕೆ ಅಸಮಾಧಾನ ಸ್ಫೋಟಗೊಳ್ತೋ ಡಿ.ಕೆ. ಕ್ಯಾಬಿನೆಟ್ನಲ್ಲಿ, ಕೂಡಲೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ದಾಂಗುಡಿ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಖಾತೆ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಹಲವು ಸಚಿವರು ಪ್ರಬಲ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಬಳಿ ತೆರಳಿರುವಂತಹ ಡಿ.ಕೆ. ಈ ವೇಳೆ ಖಾತೆ ಹಂಚಿಕೆಯ ಟೆನ್ಷನ್ ಹೆಚ್ಚಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಖಾತೆ ಹಂಚಿಕೆ ಬಿಕ್ಕಟ್ಟಿನ ಕುರಿತು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಈ ಖಾತೆ ಹಂಚಿಕೆ ಕುರಿತಾಗಿ ಎದ್ದಿರುವಂತಹ ಅಸಮಾಧಾನವನ್ನ ಶಮನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸಹಾಯವನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ ಡಿ.ಕೆ. ಶಿವಕುಮಾರ್. ಹಾಗಾಗಿ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸಿದ್ದರಾಮಯ್ಯನವರ ಮೊರೆ ಹೋಗಿರುವಂಥದ್ದು. ಯಾಕೆಂದರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಂಥವರು ರಾಮಲಿಂಗಾರೆಡ್ಡಿ. ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಸಾರಿಗೆ ಮಂತ್ರಿಯಾಗಿ ಮತ್ತು ಮುಜರಾಯಿ ಇಲಾಖೆಯನ್ನು ಕೂಡ ನಿಭಾಯಿಸ್ತಾ ಇದ್ದಂತಹ ಇದೇ ರಾಮಲಿಂಗಾರೆಡ್ಡಿ ಈಗ ತಾವು ಪ್ರಬಲ ಖಾತೆ ತಮಗೆ ಸಿಗ್ತಾ ಇಲ್ಲ, ಖಾತೆ ಹಂಚಿಕೆ ವಿಚಾರದಲ್ಲಿ ತನಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಮನಗಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ನಿರ್ಧಾರಕ್ಕೆ ಬಂದಿರೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಖಾತೆ ಹಂಚಿಕೆ ಟೆನ್ಷನ್. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕಾಣುವುದಕ್ಕೆ ನೇರವಾಗಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಖಾತೆ ಹಂಚಿಕೆಯ ವಿವರಣೆ ಕೂಡ ಕೊಟ್ಟಿದ್ದಾರೆ. ಸಿದ್ದು ಮನೆಗೆ ಭೇಟಿ ನೀಡಿರುವಂಥ ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ. ರಾಮಲಿಂಗಾರೆಡ್ಡಿಯವರನ್ನ ಮನವೊಲಿಸಿ ಅಂತ. ಏಕೆಂದರೆ ಹಲವು ಸಚಿವರು ಪ್ರಬಲ ಖಾತೆಗೆ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ನಿನ್ನೆ ಸುಮಾರು ನೋಡಿ 4:05 ಆ ಸಮಯದ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ CM ಆಗಿ ಪದಗ್ರಹಣ ಮಾಡಿದ್ರು. 13 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಇನ್ನು ಮುಂದೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಎನ್ನುವಾಗಲೇ ಈಗ ಶುರುವಾಗಿರುವಂಥದ್ದು ಖಾತೆ ಹಂಚಿಕೆಯ ಬಿಕ್ಕಟ್ಟು. ಸೊ ಹಾಗಾಗಿ ಈ ಖಾತೆ ಹಂಚಿಕೆಯ ಬಿಕ್ಕಟ್ಟು ರಾಮಲಿಂಗಾರೆಡ್ಡಿಯವರ ಕೋಪಕ್ಕೆ ಕಾರಣ ಆಗಿದ್ದು, ರಾಮಲಿಂಗಾರೆಡ್ಡಿಯವರು ತಾವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್.
ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇನ್ನೂ 24 ಗಂಟೆ ಕಳೆದಿಲ್ಲ. ಆಗಲೇ ಶುರುವಾಗಿದೆ ಖಾತೆ ಹಂಚಿಕೆಯ ಅಸಮಾಧಾನದ ಹೊಗೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನೀಡದೇ ಇರುವುದಕ್ಕೆ ಅಸಮಾಧಾನಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವರೇ ನಿಭಾಯಿಸ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸರ್ಕಾರ ರಚನೆಯಾಗಿ ಇನ್ನೂ 24 ಗಂಟೆಯಾಗಿಲ್ಲ. ಡಿ.ಕೆ. ಮತ್ತು 13 ಮಂದಿ ಪದಗ್ರಹಣ ಮಾಡಿ ಇನ್ನೂ 24 ಅವರ್ಸ್ ಆಗಿಲ್ಲ. ಆಗಲೇ ಖಾತೆ ಹಂಚಿಕೆಯ ಟೆನ್ಷನ್ ಶುರುವಾಗಿದೆಯಲ್ಲ ಡಿ.ಕೆ.ಗೆ ಅಂತ. ಹೇಗೆ ನಿಭಾಯಿಸ್ತಾರೆ ಇದನ್ನ ಅಂತ? ವಸಂತ್, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈಗ ಸಿಎಂ ಬದಲಾವಣೆ ಮತ್ತು ಸಿಎಂ ಆಗಿ ಅಧಿಕಾರವನ್ನು ಈಗಾಗಲೇ ಡಿ.ಕೆ. ಶಿ ಅವರು ಕೂಡ ಸ್ವೀಕಾರ ಮಾಡಿರೋದು. ಅವ್ರ ಜೊತೆ 13 ಸಚಿವರು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿರೋದು. ಪ್ರಮುಖವಾಗಿ ಈಗ ಯಾರಿಗೆ ಯಾವ ಖಾತೆ ಎಂಬ ಬಗ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿರೋದು. ಪ್ರಮುಖವಾಗಿ ಎಲ್ಲ ಹಿರಿಯ ನಾಯಕರು ಕೂಡ ಮೊದಲ ಹಂತದ ಕ್ಯಾಬಿನೆಟ್ನಲ್ಲೇ ಕೂಡ ಸ್ಥಾನವನ್ನು ಪಡೆದೋರಿದ್ರಿಂದ ಎಲ್ಲರೂ ಕೂಡ ನಮಗೆ ಪ್ರಬಲ ಖಾತೆಗಳನ್ನು ಕೇಳ್ತಾ ಇರೋಂಥದ್ದು. ಪ್ರಮುಖವಾಗಿ ಕಂದಾಯ ಆಗಿರ್ಬೋದು, ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಗೃಹ ಸಚಿವ ಇಲಾಖೆ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂಥ ಏನು ಪ್ರಬಲ ಖಾತೆಗಳಿದ್ದಾವೆ ಆ ಪ್ರಬಲ ಖಾತೆಗಳ ಮೇಲೆ ಎಲ್ಲ ಏನು ಹೀಗಾಗಿ ಸಚಿವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ಕಣ್ಣಿಟ್ಟಿರುವಂಥದ್ದು. ಪ್ರಮುಖವಾಗಿ ಈಗ ಸುದ್ದಿಗೆ ಬರ್ತಾ ಇರೋಂಥದ್ದು ರಾಮಲಿಂಗಾರೆಡ್ಡಿ ಹೆಸರು. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸಾಕಷ್ಟು ದಿನಗಳಿಂದ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಬೇಕು ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ರು. ಪ್ರಮುಖವಾಗಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಲೇ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಸಾಕಷ್ಟು ಫೈಟನ್ನು ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಡಿ.ಕೆ. ಶಿ ಅಂದರೆ ಈ ಹಿಂದೆ ಡಿ.ಸಿ.ಎಂ ಆಗಿದ್ರು. ಅದೇ ಸಂದರ್ಭದಲ್ಲಿ ಒಂದು ವೇಳೆ ನಾನು ಸಿ.ಎಂ ಆದರೆ ನಿನಗೆ ಆ ಖಾತೆಯನ್ನು ಕೊಡ್ತೀನಿ ಅಂತ ಆಗ ಭರವಸೆ ಕೊಟ್ಟಿದ್ರು ಎಂಬ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಇದೆ. ಅದರಿಂದಾಗಿ ಈ ಬಾರ ನಗರಾಭಿವೃದ್ಧಿ ಖಾತೆನೇ ಯಾಕೆ ಕೇಳ್ತಾ ಇರೋದು ಅಂತ ರಾಮಲಿಂಗಾರೆಡ್ಡಿ. ಆಮೇಲೆ ಮೂಲಗಳ ಪ್ರಕಾರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರಂತೆ ಅನ್ನುವಂಥ ಅಂತ್ಯಕಂತ್ಯಗಳು ಕೂಡ ಕೇಳಿಬರ್ತಿದೆ. ನಿಜಾನ ಅದು? ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಯಾಕೆ ಪಟ್ಟು ಹಿಡಿದಿರೋದು ಅಂತ? ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಪಡೆದಿದ್ದಾದರೆ ಬೆಂಗಳೂರು ಮೇಲೆ ಹಿಡಿತ ಸಿಗುತ್ತೆ, ಮತ್ತು ಅದೇ ರೀತಿ ಬೆಂಗಳೂರು ಉಸ್ತುವಾರಿಯೂ ಕೂಡ ಅವರಿಗೆ ಸಿಗುತ್ತೆ. ಆ ದೃಷ್ಟಿಯಿಂದಾಗಲಿ ಅವರು ಅದರ ಮೇಲೆ ಕಣ್ಣನ್ನು ಇಟ್ಟಿದ್ರು. ಈ ಹಿಂದೆ ಕೂಡ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅದೇ ಚರ್ಚೆ ಆಗುತ್ತೆ. ಈಗೇನು ಸಿ.ಎಂ ಆದ ನಂತರ ಇವತ್ತು ಬೆಳಿಗ್ಗೆ ಹೋಗಿ ರಾಮಲಿಂಗಾರೆಡ್ಡಿ ಅವರು ಸಿ.ಎಂ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಿರೋದು. ಅಂದರೆ ನನಗೆ ನಗರಾಭಿವೃದ್ಧಿ ಇಲಾಖೆ ಬೇಕೇ ಬೇಕು, ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೆಸರುಗಳ ಕೇಳಿಬರ್ತಿದೆ. ಅಂದರೆ ಕೃಷ್ಣ ಬೈರೇಗೌಡ ಹೆಸರು ಕೇಳಿಬರ್ತಿದೆ. ಆದರೆ ನನಗೆ ಆ ಖಾತೆಯನ್ನು ಬೇಕು ಅಂತ ಕೂಡ ಹಿಡಿದಿರೋವಂಥದ್ದು. ಅದಕ್ಕೂ ಮುನ್ನ ಏನು ಚರ್ಚೆ ಆಯಿತು ಅದು ವಿಫಲವಾಯಿತು. ಆ ನಂತರ ವಿಧಾನಸೌಧದಲ್ಲೂ ಕೂಡ 20 ನಿಮಿಷಗಳ ಕಾಲ ಸಿಎಂ ಕಚೇರಿಯಲ್ಲಿ ಚರ್ಚೆ ಮಾಡಿರುವಂಥದ್ದು. ಅದೇ ಸಂದರ್ಭದಲ್ಲಿ ನನಗೆ ಖಾತೆಯನ್ನು ಬೇಕೇ ಬೇಕು, ಯಾಕೆಂದರೆ ನನಗೆ ಮಾತು ಕೊಟ್ಟಿದ್ರೆ ಅದನ್ನು ಭರವಸೆನ ಈಡೇರಿಸಿ, ಇಲ್ಲಾಂದರೆ ನನ್ನ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಅಲ್ಲಿ ಸಿಎಂ ಹತ್ರ ಚರ್ಚೆ ಮಾಡಿರುವಂಥದ್ದು. ಅವ್ರನ್ನ ಮನವೊಲಿಸೋ ಪ್ರಯತ್ನ ಡಿ.ಕೆ. ಶಿ ಎಷ್ಟೇ ಪ್ರಯತ್ನ ಮಾಡಿದ್ರು ಮನವೊಲಿಸಲಿಲ್ಲ. ಅದು ನೇರವಾಗಿ ಅವರಿಲ್ಲ ನನಗೆ ಆ ಖಾತೆ ಬೇಕೇ ಬೇಕು ಅಂತ ಪಟ್ಟಿಡಿದು ನೇರವಾಗಿ ಡಿ.ಕೆ. ಶಿ ಅವ್ರ ಹತ್ರ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟು ಅವರು ತಮ್ಮ ಮನೆಗೆ ನಿವಾಸಕ್ಕೆ ತೆರಳಿರುವಂಥ ಇದೇ ಸಂದರ್ಭದಲ್ಲಿ ಒಂದು ರೀತಿ ಎಲ್ಲ ಒಂದು ಕಡೆ ಡಿ.ಕೆ. ಶಿ ಅವ್ರಿಗೂ ಸಂಕಷ್ಟ ಶುರುವಾಯಿತು. ಯಾಕೆಂದರೆ ಅವರೊಬ್ಬರೇ ಅಲ್ಲ, ಸಾಕಷ್ಟು ಹಿರಿಯ ಸಚಿವರು ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಪ್ರಬಲ ಖಾತೆ ಮೇಲೆ ಕಣ್ಣಿಟ್ಟಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅದರಿಂದಾಗಿ ನೇರವಾಗಿ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ಮಾಡಿ ನೇರವಾಗಿ ಸಿದ್ದರಾಮಯ್ಯ ಅಂದರೆ ಮಾಜಿ ಸಿಎಂ ಆಗಿರುವಂಥ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗಿ ಅಲ್ಲಿ ಕೂಡ ಚರ್ಚೆ ಮಾಡಿರೋದು. ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ನೀವು ಮಾತನಾಡಿ, ಯಾಕೆಂದರೆ ಅವರು ನಗರಾಭಿವೃದ್ಧಿ ಇಲಾಖೆ ಪಟ್ಟಿಡ್ತಿದ್ದಾರೆ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಈಗಾಗಲೇ ಕೃಷ್ಣ ಬೈರೇಗೌಡರು ಕೊಡುವ ಬಗ್ಗೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರ ನನ್ನ ಕೈಯಲ್ಲಿಲ್ಲ, ಹೈಕಮಾಂಡ್ ಕೈಲಿರುವಂಥದ್ದು. ಅವ್ರನ್ನ ಕರೆಸಿ ನೀವು ಮನವೊಲಿಕೆ ಮಾಡಿ ಆ ನಂತರ ನೋಡೋಣ, ಯಾಕೆಂದ್ರೆ ಈಗಾಗಲೇ ತಮ್ಮ ಆಪ್ತರ ಬಳಿ ಕೂಡ ಅವ್ರು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿ ಚರ್ಚೆ ಆಗ್ತಿದೆ. ಅದೇ ರೀತಿ ನನ್ನ ಹತ್ರ ಕೂಡ ರಾಜೀನಾಮೆ ನೀಡುವ ಬಗ್ಗೆ ಮಾತನಾಡಿದ್ದಾರೆ. ಅದರಿಂದಾಗಿ ನೀವು ನೇರವಾಗಿ ಅವ್ರನ್ನ ಕರೆಸಿ ಮಾತನಾಡಿ ಅಂತ ಕೂಡ ಸಿದ್ದರಾಮಯ್ಯ ಮರೆ ಹೋಗಿರುವಂಥದ್ದು. ವಸಂತ್, ನಿನ್ನೆ ಇನ್ನು ಸಚಿವ ಸ್ಥಾನ ಸ್ವೀಕಾರಕ್ಕೂ ಮುನ್ನ ರಾಮಲಿಂಗಾರೆಡ್ಡಿ ಒಂದು ಮಾತು ಹೇಳ್ತಿದ್ರು, ನಾನೇನು ಡಿಮ್ಯಾಂಡ್ ಮಾಡಿಲ್ಲ ಸಚಿವ ಸ್ಥಾನಕ್ಕೋಸ್ಕರ, ಸೊ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಿದ್ರು. ಅಂದರೆ ಡಿಮ್ಯಾಂಡ್ ಅಂತೂ ಇಲ್ಲ, ನನಗೆ ಸಚಿವ ಸ್ಥಾನನೇ ಬೇಕು ಅಂತೇನು ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಿದ್ದವರು ಈಗ ದಿಢೀರಂತ ಸಚಿವರಾಗ್ತಿದ್ದ ಹಾಗೆ ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಪಟ್ಟು ಹಿಡಿತಾರೆ ಅಂತಂದರೆ ಹಾಗಾದರೆ ಅವ್ರು ನಿನ್ನೆ ಹೇಳಿದ ಸುಳ್ಳ ಹಾಗಾದರೆ ಅಂತ? ವಸಂತ್, ಎಲ್ಲ ಸಚಿವರು ಕೂಡ ಮೇಲ್ನೋಟಕ್ಕೆ ಅದೇ ರೀತಿ ಹೇಳುವಂಥದ್ದು. ಯಾಕೆಂದ್ರೆ ಹಿಂದೆ ಒಬ್ಬರು ಕೂಡ ಏನು ಡಿ.ಸಿ.ಎಂ ಆಗಿದ್ದಂಥ ಅಂದರೆ ಹಿಂದೆ ಡಿ.ಸಿ.ಎಂ ಆಗಿದ್ದಂಥ ಡಿ.ಕೆ. ಶಿ ಅವರು ಯಾವಾಗ ನಗರಾಭಿವೃದ್ಧಿ ಸಚಿವರು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗ್ತಾರೋ ಆಗಿಂದಲೂ ಕೂಡ ಹಲವು ಬಾರಿ ಅವ್ರು ಹೇಳಿರೋದು ಉಂಟು. ಅಂದರೆ ನನಗೆ ನಗರಾಭಿವೃದ್ಧಿ ಇಲಾಖೆ ಮೇಲೆ ಇಷ್ಟ ಇತ್ತು, ಆದರೆ ಕೂಡ ಅದು ಎಲ್ಲೋ ಒಂದು ಕಡೆ ಕೈ ತಪ್ಪೋಯ್ತು, ನನಗೆ ಡಿ.ಸಿ.ಎಂ ಅವ್ರಿಗೆ ಆ ಖಾತೆಯನ್ನು ಕೊಟ್ಟರು ಅಂತ ಹಲವು ಬಾರಿ ಹೇಳಿರೋದುಂಟು. ಮತ್ತು ತಮ್ಮ ಆಪ್ತರ ಬಳಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿರೋದುಂಟು. ಆಗಿಂದಲೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತು ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡಿದ್ದು ರಾಮಲಿಂಗಾರೆಡ್ಡಿ. ಇದರಿಂದಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆಗಲೇ ಅವರು ನಗರಾಭಿವೃದ್ಧಿ ಪಡೆಯುವ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ಮಾಡಿದ್ರು. ಆದರೆ DCM ಮತ್ತು ಅದೇ ರೀತಿ CM ನಡುವೆ ಹೊಂದಾಣಿಕೆಯ ಕಾರಣದಿಂದಾಗಿ ಅವರಿಗೆ ನಗರಬಿದಿರಲಿಕ್ಕೆ ಹಾಗೆ DCM ಆಗಿದ್ದಂಥ DKಶಿ ಅವರಿಗೆ ಹೋಯಿತು. ಈ ಬಾರಿ ಆದರೂ ಪಡಿಲೇಬೇಕು ಅಂತ ಪಟ್ಟಣ ನಡೆದಿರುವಂತಹ ರಾಮಲಿಂಗಾರೆಡ್ಡಿ ನನಗೆ ಆ ಖಾತೆ ಬೇಕೇ ಬೇಕು, ಇಲ್ಲಾಂದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನೇರವಾಗಿ ಈಗ ಅಂದರೆ DCM ಬಳಿ ಚರ್ಚೆ ಮಾಡಿರುವಂಥದ್ದು ವಸಂತ್. ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.